ಸರ್, ಈಗ GST ಸ್ಲ್ಯಾಬ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಇದರಿಂದ ಜನಸಾಮಾನ್ಯರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಏನು ಅಂತ ಹೇಳಿ? ಇದು GST 4 ಸ್ಲ್ಯಾಬ್ ಇದ್ದಿಂದ 2 ಸ್ಲ್ಯಾಬ್ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಜನಕ್ಕೆ 100% ಬೆನಿಫಿಟ್. ಉದಾಹರಣೆ, ಇವತ್ತು ಗಾರ್ಮೆಂಟ್ಸ್ ಇರ್ಬೋದು, ಅಥವಾ ಫುಡ್ ಐಟಮ್ಸ್ ಇರ್ಬೋದು, ಅಥವಾ ಫುಟ್ವೇರ್ ಇರ್ಬೋದು, ಇವೆಲ್ಲ 100% ಸ್ಲ್ಯಾಬಲ್ಲಿ ಇತ್ತು. ಈ 100 ಸ್ಲ್ಯಾಬಲ್ಲಿ ಇರುವಂಥದ್ದನ್ನ 5% ಬಂದರೆ ಸಾಮಾನ್ಯ ಜನಕ್ಕೆ ಕಡಿಮೆ ಆಗುತ್ತೆ. ಅಂದರೆ ಬಹುಶಃ ಆಲ್ಮೋಸ್ಟ್ 7% ಕಡಿಮೆ ಆಗುತ್ತೆ. 7% ಕಡಿಮೆ ಅಂದರೆ ಅಫೋರ್ಡಬಿಲಿಟಿ, ಅಂದರೆ ಚೀಪ್ ಆಗುತ್ತೆ, ಪ್ರಾಡಕ್ಟ್ ಕಾಸ್ಟ್ ಚೀಪ್ ಆಗುತ್ತೆ. ತಯಾರು ಮಾಡೋನಿಗೂ, ವ್ಯಾಪಾರ ಮಾಡೋನಿಗೂ ಲಾಭ ಜಾಸ್ತಿ ಆಗುತ್ತೆ, ಕೊಳ್ಳೋನಿಗೂ ಸುಲಭ, ಯಾಕೆಂದರೆ ಕಡಿಮೆ ಆಗುತ್ತೆ. ಸೊ ಈ ಸಾಮಾನ್ಯ ಜನರಿಗೆ ಒಂದು ಸಹಾಯ ಆಗುವಂಥ ಒಂದು ಇದು. ಪ್ಲಸ್ 28% ಇದ್ದಿದ್ದನ್ನ 18% ತರ್ತಾ ಇದ್ದಾರೆ. ಅಂದರೆ ಮುಂಚೆ ಹೆಚ್ಚು ನಾವು ಹಣ ಏನು ಕೊಡ್ತಾ ಇದ್ವು ಅದು ಸಹ ಸಾಮಾನ್ಯ ಜನಕ್ಕೆ ಅಫೋರ್ಡಬಿಲಿಟಿ, ಸಾಮಾನ್ಯ ಜನಕ್ಕೆ ಇದು ಕಡಿಮೆ ಆಗುತ್ತೆ. ಬಹುಶಃ ಈ ಸೆಂಟ್ರಲ್ ಗೌರ್ಮೆಂಟ್ ಪ್ರೊಜೆಕ್ಷನ್ ಇದೇನೆಂದರೆ ಈ ಕಡಿಮೆ ಆದಾಗ ಟರ್ನ್ ಓವರ್ ಜಾಸ್ತಿ ಆಗ್ಬೋದು, ಜನ ಕೊಳ್ಳೋರು ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇಟ್ ಈಸ್ ಎ ವೆಲ್ಕಮ್ ಮೂವ್. 5, 12, 18, 28 ಇತ್ತು. ಅಂದರೆ ಈಗ ಫುಟ್ವೇರ್ ಸಾಮಾನ್ಯ ಜನತೆಗೆ 1000 ರೂಪಾಯಿಂದ ಒಳಗಡೆ ಇರುವಂಥದ್ದಕ್ಕೆ 100% ಅಂತ ಇತ್ತು. ಫುಡ್ ಐಟಮಲ್ಲಿ 100% ಇತ್ತು. ಇವೆಲ್ಲ ಈಗ 5% ಬರುತ್ತೆ. ಈ 5% ಬಂದಾಗ ಚೀಪ್ ಆಗುತ್ತೆ. ಈವನ್ ಸರ್ವಿಸ್, ಹಲವಾರು ಸರ್ವಿಸಲ್ಲಿ 18% ಇದ್ದಿದ್ದು ಈಗ 5% ತರ್ತಾ ಇದ್ದಾರೆ. 28% ಇದ್ದಂಥವನ್ನ 18% ತರ. ಅಂದರೆ ನಾವು ಈಗ ಹೋಟ್ಲಲ್ಲಿ ಎಲ್ಲಾದರೂ ಉಳ್ಕೊಂಡಾದ್ರೆ 28% ಇತ್ತು, ಅದನ್ನು 18% ತರ್ತಾ ಇದ್ದಾರೆ. ಸೊ ಕಾಸ್ಟ್ ಆಫ್ ಎಲ್ಲ ಕಡೆ ಕಡಿಮೆ ಆದರೆ ಸಾಮಾನ್ಯ ಜನಕ್ಕೆ ಇಟ್ ಇಸ್ ಅನ್ ಅನುಕೂಲ, ಪ್ಲಸ್ ಬಿಸ್ನೆಸ್ ಮಾಡೋರಿಗೂ ಅನುಕೂಲ, ಯಾಕೆಂದರೆ ವ್ಯಾಪಾರ ಜಾಸ್ತಿ ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಎ ವೆಲ್ಕಮ್ ಮೂವ್ ಬೈ ಸೆಂಟ್ರಲ್ ಗವರ್ಮೆಂಟ್ ಡಿಸಿಷನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.